ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಲೆಟರ್ ಬರ್ತಿದ್ದಾರಂತೆ. ಯಾಕಂದ್ರೆ ಅವರು ಪಕ್ಷ ನಿಷ್ಠೆ ಮೆರೀತಾರಾ, ಅವರು ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕ್ತಾರಾ ಅಥವಾ ಅವರ ನಡೆ ಏನು ಅಂತ ಎನಿವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕೊಟ್ಟುಬಿಟ್ಟಿದ್ದಾರಂತೆ ಪಕ್ಷಕ್ಕೆ ಯತ್ನಾಳ್ ಅವರು. ಪರಿಷತ್ ಫೈಟ್ ಅಲ್ಲಿ ಬಿಜೆಪಿಗೆ ರೆಬಲ್ ನಾಯಕರ ಭಯ ಶುರುವಾಗ್ಬಿಟ್ಟಿದೆ. ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕ್ಬಿಡ್ತಾರಾ ಯತ್ನಾಳ್? ಓಟ್ ಹಾಕ್ತೀನಿ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಆಲ್ರೆಡಿ. ಉಚ್ಚಾಟನೆ ಆದ್ರೂ ಕೂಡ ಪಕ್ಷ ನಿಷ್ಠೆ ಬಿಡಲ್ವಾ ಬಸನಗೌಡ ಪಾಟೀಲ್ ಯತ್ನಾಳ್? ಬಿಟ್ಟಿಲ್ಲ ಅವ್ರು ಯಾವಾಗ್ಲೂ ಕೂಡ, ಅದನ್ನೇ ಹೇಳ್ತಾ ಇರೋದವರು. ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಪರ ಮತ ಹಾಕ್ತೀನಿ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಿತಿನ್ ನಬೀನ್ ಅವರಿಗೆ. ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಪತ್ರ ಬರೆದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಉಚ್ಚಾಟನೆ ಆದ್ರೂ ಬಿಜೆಪಿ ಸಿದ್ಧಾಂತಗಳ ಮೇಲಿನ ನಿಷ್ಠೆ ನನಗೆ ಹಾಗೆ ಇದೆ. ಪಕ್ಷದ ಸಿದ್ಧಾಂತಗಳ ಮೇಲೆ ಅಚಲ ನಂಬಿಕೆ ಇಟ್ಟವನು ನಾನು ಅಂತ ಯತ್ನಾಳ್ ಅವರು ಲೆಟರ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೋದಿ ನಾಯಕತ್ವ ಮತ್ತು ರಾಷ್ಟ್ರೀಯತೆಯ ವಿಚಾರಧಾರೆಗೆ ನನ್ನ ಬೆಂಬಲ ಸದಾ ಇರುತ್ತೆ. ನನ್ನ ಉಚ್ಚಾಟನೆ ಪಕ್ಷ ವಿರೋಧಿ ಚಟುವಟಿಕೆಯಿಂದಲ್ಲ ಅಂತ ಪತ್ರದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ವಂಶ ಪಾರಂಪರ್ಯ ರಾಜಕೀಯದ ವಿರುದ್ಧ ಮೋದಿ ಅವರ ನಿಲುವಿಗೆ ನನ್ನ ಬೆಂಬಲ ಇದೆ. ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣದಿಂದ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಇದೆ ಅಂತ ಮತ್ತೆ ಆ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಉಚ್ಚಾಟನೆ ಆದ್ರೂ ಕೂಡ ಯತ್ನಾಳ್ ಅವರಿಗೆ ಆ ಕೋಪ ಮಾತ್ರ ಕಡಿಮೆ ಆಗಿಲ್ಲ ನೋಡಿ. ಕುಟುಂಬ ರಾಜಕಾರಣ, ಇನ್ಫ್ಯಾಕ್ಟ್ ಕುಟುಂಬ ರಾಜಕಾರಣ ಅನ್ನೋದಕ್ಕಿಂತ ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆನೇ ಅಸಮಾಧಾನ ಇರೋದು. ಮತ್ತೊಮ್ಮೆ ಅದನ್ನ ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.